Hi friends, welcome to my YouTube channel friends. I am ಕಾಶಿಬಾಯಿ ಕುರುಡಿ friends. ನಾನು ಹಿಂದಿನ ವಿಡಿಯೋಲಿ ವಿದ್ಯುತ್ ಶಕ್ತಿಯ ಬಗ್ಗೆ ಒಂದು ಇದನ್ನು ಹಾಕಿದ್ದೆ. ಸೊ ಅದರ ಮುಂದುವರೆದ ಭಾಗ ಫ್ರೆಂಡ್ಸ್ ಇದು. ವಿದ್ಯುತ್ ಶಕ್ತಿಯ ಒಂದು ಪ್ರಯೋಜನಗಳು ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅದರಿಂದ ನಮಗೆ ಏನು ಪ್ರಯೋಜನ ಇದೆ ಅಂತ ನೋಡಿ ಫ್ರೆಂಡ್ಸ್. ವಿದ್ಯುತ್ ಶಕ್ತಿಯು ಬಲ್ಬ್, ಫ್ಯಾನ್, ಹೀಟರ್, ದೂರದರ್ಶನ, ರೆಫ್ರಿಜಿರೇಟರ್, ಓವೆನ್, ರೇಡಿಯೋ, ಕೂಲರ್, ಮೋಟಾರ್ಗಳಲ್ಲಿ ಒಂದು ಇದನ್ನು ವಿದ್ಯುತ್ ಶಕ್ತಿಯನ್ನು ಅಂದರೆ ಕರೆಂಟ್ ಅಂದರೆ ವಿದ್ಯುತ್ ಶಕ್ತಿಯನ್ನು ನಾವು ಬಳಸ್ತೀವಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಬಲ್ಬು, ಲೈಟು, ಏರ್ ಕೂಲರ್, ಏರ್ ಕಂಡೀಷನರ್, ರೆಫ್ರಿಜಿರೇಟರ್, ಓವನು, ಐರನ್, ಹೀಟಿಂಗ್, ಕೂಲಿಂಗ್ ಮತ್ತು ಕಮ್ಯುನಿಕೇಷನ್ ಒಳಗೆ ಪೋರ್ಟಬಲ್ ಫೋನ್ಸ್, ಕಂಪ್ಯೂಟರ್ಸ್, ರೇಡಿಯೋ, ಟಿವಿ, ಸ್ಮಾರ್ಟ್ ಲೈಟ್, ಫ್ಲ್ಯಾಶ್ ಲೈಟ್, ಲ್ಯಾಂಪು, ಇನ್ಕ್ಯಾಂಡಿಸ್ಕಂಟ್ ಲೈಟು ಮತ್ತು ಕಾರ್ಸು, ಮೋಟಾರ್ಸು, ಬಜರ್ಸು, ಡ್ರಿಲ್ಲರ್ಸು, ಮೋಷನರ್, ಪ್ಲವನ್ ಅಂತ ಇದೆ ನೋಡಿ. ಈ ರೀತಿ ನಾವು ವಿದ್ಯುತ್ ಶಕ್ತಿಯನ್ನು ಉಪಯೋಗಗಳನ್ನು ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿದ್ಯುತ್ ಶಕ್ತಿ ಯಾವುದೇ ವಸ್ತು ಅಥವಾ ಪದಾರ್ಥದ ಮೇಲೆ ಸುಲಭವಾಗಿ ಹಾದು ಹೋದರೆ ಅದನ್ನು ವಿದ್ಯುತ್ ವಾಹಕ ಅಂದರೆ ಕಂಡಕ್ಟರ್ ಎಂದು ಕರೀತೀವಿ ಫ್ರೆಂಡ್ಸ್. ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ, ಲೆಡ್, ಸೀಸ, ಸತು, ಟಿನ್, ಟಂಗ್ಸ್ಟನ್, ಯುರೇಕಾ, ಕಾರ್ಬನ್, ನೈಕ್ರೋಮ್ ಮುಂತಾದವುಗಳು ಸಾಮಾನ್ಯವಾದ ವಿದ್ಯುತ್ ವಾಹಕಗಳಾಗಿವೆ ಫ್ರೆಂಡ್ಸ್. ಸೊ ಯಾವುದೇ ವಸ್ತು ಅಥವಾ ಪದಾರ್ಥದ ಮೇಲೆ ವಿದ್ಯುತ್ ಸುಲಭವಾಗಿ ಹಾದು ಹೋಗದಿದ್ದಲ್ಲಿ ಅವುಗಳನ್ನು ವಿದ್ಯುತ್ ನಿರೋಧಕ ಎಂದು ಕರಿತೀವಿ ಫ್ರೆಂಡ್ಸ್ ನಾವು. ಸೊ ಯಾವುದಾದರೂ ಒಂದು ಪದಾರ್ಥದ ಮೇಲೆ ಅಥವಾ ವಸ್ತುವಿನ ಮೇಲೆ ವಿದ್ಯುತ್ ಹರಿಯಲು ಕಾರಣವಾದ ಬಲ ಅಥವಾ ಶಕ್ತಿಯನ್ನು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಎಂದು ಕರೆಯುತ್ತೇವೆ ಫ್ರೆಂಡ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಸರ್ಕ್ಯೂಟ್ನ ಉದ್ದಕ್ಕೂ ಇರುವ ವ್ಯತ್ಯಾಸವನ್ನು ವೋಲ್ಟೇಜ್ ಎಂದು ಕರೆಯುತ್ತೇವೆ. ಕಂಡಕ್ಟರ್ನಲ್ಲಿ ವಿದ್ಯುತ್ ಪ್ರವಹಿಸಲು ಪ್ರತಿಭಟನೆ ಮಾಡಿದುದನ್ನು ರೆಸಿಸ್ಟೆನ್ಸ್ ಎಂದು ಕರೆಯುತ್ತೇವೆ. ದಪ್ಪ ವೈರ್ಗಳು ಸಣ್ಣ ವೈರ್ಗಿಂತ ಕಡಿಮೆ ರೆಸಿಸ್ಟೆನ್ಸನ್ನು ಹೊಂದಿರುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿದೆಯಲ್ಲ. ಎಲೆಕ್ಟ್ರಿಕ್ ಕರೆಂಟ್ ಹೆಚ್ಚು ಅಂತಸ್ಥ ಶಕ್ಯತಾದರ್ಶಕದಿಂದ ಕಡಿಮೆ ಶಕ್ಯತಾದರ್ಶಕದ ಕಡೆಗೆ ಹರಿಯುತ್ತಾ ಪ್ರವಹಿಸುತ್ತದೆ ಫ್ರೆಂಡ್ಸ್. ಕರೆಂಟ್ಗಳಲ್ಲಿ ಎರಡು ವಿಧ ಇದೆ ಫ್ರೆಂಡ್ಸ್. AC ಡೈರೆಕ್ಟ್ ಕರೆಂಟ್, AC ಅಲ್ಟರ್ನೇಟ್ ಕರೆಂಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ. ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗದೇ ಇರುವುದನ್ನು DC ಅಂದರೆ ಡೈರೆಕ್ಟ್ ಸರ್ಕ್ಯೂಟ್ ಅಂತ ಫ್ರೆಂಡ್ಸ್. ಅಂದರೆ ವಿದ್ಯುತ್ ಪ್ರವಾಹದ ಒಂದು ದಿಕ್ಕನ್ನು ಬದಲಾಗದೇ ಇರುವುದನ್ನು DC ಕರೆಂಟ್ ಎಂದು ಕರೆಯುತ್ತೇವೆ ಫ್ರೆಂಡ್ಸ್. ನಿರ್ದಿಷ್ಟ ಅವಧಿಯಲ್ಲಿ ವಿದ್ಯುತ್ ಗಾತ್ರ ಪರಿಣಾಮ ಒಂದರ ನಂತರ ಒಂದರಂತೆ ಬದಲಾಗುತ್ತಿದ್ದರೆ ಅದನ್ನು AC ಎಂದು ಕರೆಯುತ್ತೇವೆ ಫ್ರೆಂಡ್ಸ್. ಅಲ್ಟರ್ನೇಟಿವ್ ಕರೆಂಟ್ ಎಂದು ಕರೆಯುತ್ತೇವೆ. ಕೆಲಸ ಮಾಡುವ ವೇಗವನ್ನು ಪವರ್ ಎಂದು ಕರೆಯುತ್ತೇವೆ. ಪವರ್ನ ಕನಿಷ್ಠ ಪ್ರಮಾಣ ಜೌಲ್ ಅಥವಾ ವ್ಯಾಟ್ ಅಥವಾ ಸೆಕೆಂಡ್. 1000 ವ್ಯಾಟ್ಗೆ 1 ಕಿಲೋ ವ್ಯಾಟ್ ಎಂದು ಕರೆಯುತ್ತಾರೆ. ಫಸ್ಟ್ ಬಂದ್ಬಿಟ್ಟು ಕರೆಂಟ್ ಅಂದರೆ ವೋಲ್ಟೇಜ್, ರೆಸಿಸ್ಟೆನ್ಸ್ ಅಥವಾ I = V × R. ಕರೆಂಟ್ ಅಂದರೆ ವೋಲ್ಟೇಜ್ / ರೆಸಿಸ್ಟೆನ್ಸ್ ಅಥವಾ I = V/R. ವೋಲ್ಟೇಜ್ = ಕರೆಂಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ = IVI, RVI ಅಥವಾ ಕರೆಂಟ್. ನೋಡಿ ಫ್ರೆಂಡ್ಸ್, ಹೇಳಿದಾರಲ್ಲ. 1 ಗ್ರಾಂ ಉಷ್ಣಾಂಶವನ್ನು C ಯ ಮೂಲಕ ಹೆಚ್ಚಿಸಲು ಬೇಕಾದ ಉಷ್ಣಾಂಶವು 1 ಕ್ಯಾಲೋರಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಫ್ರೆಂಡ್ಸ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮುಂತಾದ 2 ರೀತಿಯ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ಗಳಿವೆ ಫ್ರೆಂಡ್ಸ್. ವೆಲ್ಡಿಂಗ್ಗಳಿಗಾಗಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗಳನ್ನು ಉಪಯೋಗಿಸುತ್ತೇವೆ ಫ್ರೆಂಡ್ಸ್. ವಿದ್ಯುತ್ ಶಕ್ತಿ ನೇರ ವಿದ್ಯುತ್ ಅಂದರೆ DC ಹಾಗೂ ಪರ್ಯಾಯ ವಿದ್ಯುತ್ AC 2 ವಿಧ. ವಿದ್ಯುತ್ ಪ್ರವಾಹಕ ದಿಕ್ಕು ಒಂದೇ ಆಗಿರುವ ವಿದ್ಯುತ್ತನ್ನು ನೇರ ವಿದ್ಯುತ್ ಎನ್ನುವರು. ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುತ್ತಿದ್ದರೆ ಪರ್ಯಾಯ ವಿದ್ಯುತ್ ಎನ್ನುವರು. ವಿದ್ಯುತ್ ಮಂಡಳಿಯಿಂದ ಸರಬರಾಜು ವಿದ್ಯುತ್ತಿಗೆ ಇರುವ ವಿಶೇಷ ಗುಣಗಳಿಂದ ಪರಿವರ್ತಕಗಳನ್ನು ಬಳಸಿ ವಿಭವಾಂತರ ಬದಲಾಯಿಸಬಹುದು. ಗೃಹ ಬಳಕೆಯ ವೈರಿಂಗ್ನಲ್ಲಿ ಬಳಸುವ ವಾಹಕ. ನೋಡಿ ಫ್ರೆಂಡ್ಸ್, ಇವು ಮನೆಗೆ ಇದಕ್ಕೆ ಬಳಸುವಂತಹ ಒಂದು ಕನೆಕ್ಷನ್ಸ್ಗಳು ಫ್ರೆಂಡ್ಸ್. ಇವು ತಂತಿಗಳು ಸಿಂಗಲ್ ಫೇಸ್ ಸಂಪರ್ಕಗಳನ್ನು ಮಾಡಿರ್ತಾರೆ ಫ್ರೆಂಡ್ಸ್. ಸೊ ತಾಮ್ರ ಅಥವಾ ಅಲ್ಯೂಮಿನಿಯಂಗಳದ್ದಾಗಿದ್ದು ಅವಾಹಕ ಹೊದಿಕೆ ಇರುವುದು
ಸವಿದ್ಯುತ್ ವಾಹಕ ಅಂದರೆ ಲೈವ್, ಕೆಂಪು ತಟಸ್ಥ ನ್ಯೂಟ್ರಲ್, ಕಪ್ಪು ಭೂ ಸಂಪರ್ಕ ಅಂದರೆ ಅರ್ಥಿಂಗ್ ಫ್ರೆಂಡ್ಸ್. ಹಸಿರು 3 ಫೇಸ್ ಜೋಡಣೆಯಲ್ಲಿ ಕೈಗಾರಿಕೆ 3 ಸಹ ವಿದ್ಯುತ್ ವಾಹಕಗಳಿರ್ತವೆ ಫ್ರೆಂಡ್ಸ್. ಅವುಗಳ ಬಣ್ಣಗಳು ಕೆಂಪು, ಹಳದಿ ಮತ್ತು ನೀಲಿಗಳಾಗಿರುತ್ತೆ ಫ್ರೆಂಡ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಒಂದು ವಿದ್ಯುತ್ ಶಕ್ತಿಯ ಒಂದು ಪ್ರಯೋಜನಗಳನ್ನು ನೋಡಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಈ ಎಲೆಕ್ಟ್ರಿಸಿಟಿ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದನ್ನು ವಿಡಿಯೋವನ್ನು ನೋಡಿ ಫ್ರೆಂಡ್ಸ್. ಒಬ್ರೊಬ್ಬರಿಗೆ ಇಂಗ್ಲೀಷ್ನಲ್ಲಿ ಅಥವಾ ಅವರು ಸೈನ್ಸ್ ಅಡ್ಮಿಷನ್ ಮಾಡಿದ್ರು, ಒಂದೊಂದು ಕರೆಂಟ್ ಇದ್ರ ಬಗ್ಗೆ ಇತ್ತು ಗೊತ್ತಾಗಿಲ್ಲ ಅಂತಂದರೆ ಇದು ಕನ್ನಡ ಕನ್ವರ್ಸೇಷನ್ ಇದೆ ಫ್ರೆಂಡ್ಸ್. ಇದನ್ನು ನೋಡಿ ತುಂಬಾ ಈಸಿ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮನೇಲಿ ಅಕಸ್ಮಾತ್ ಯಾರಾದರೂ ಓದ್ತಿದ್ರೆ ಏನೋ ಇಂಗ್ಲೀಷ್ ತಿಳಿತಿಲ್ಲ, ನಮಗೂ ಅರ್ಥ ಆಗ್ತಿಲ್ಲ ಅಂತ ಅನ್ನೋದಾದರೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಇದನ್ನು ಓದಿ ಅವರು ಅದನ್ನು ಕೂಡ ಓದಿದ್ರೆ ಅಂದರೆ ಅವರಿಗೆ ತುಂಬ ಒಂದು ಸರಳ ರೀತಿಯಲ್ಲಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.